ಸ್ಟಾಕ್ ಮಾರ್ಕೆಟ್ ಏರಿಳಿತ ಜೊತೆಗೆ ಮುಂದೆ ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ? ನೀನು ಎಕ್ಸ್ಪರ್ಟ್ ಅಲ್ಲಪ್ಪ, ನೀನು ಹೇಳ್ಬೇಕು ನನಗೆ. ಏನು ಮಾಡಿದ್ರೆ ನಮಗೆ ನಮ್ಮ ರೆಡ್ ಅಲ್ಲಿರೋ ಪೋರ್ಟ್ಫೋಲಿಯೋ ಗ್ರೀನಿಗೆ ಬರ್ಬೋದು, ಆ ಒಂದು ಸೀಕ್ರೆಟ್ಗಳನ್ನ. ₹1 ಸ್ಟಾಕ್ ಇದೆ, 10 ಪೈಸೆ ಸ್ಟಾಕ್ ಇದೆ. ಕಾಸ್ಟ್ಲಿ ಮೇಲೆ ಕಮ್ಮಿಗೆ ತಗೊಳ್ಳೋದು ಸೂಪರ್. ಬರೋಬರಿ 25,000 ಕೋಟಿ ರೂಪಾಯಿ ಪ್ರತಿ ತಿಂಗಳು ದುಡ್ಡು ಬರ್ತಾ ಇದೆ. ನಿರ್ಮಲಾ ಸೀತಾರಾಮನ್ಗೂ ಗೊತ್ತಿಲ್ಲ, ಇದು ನಿಜ. ನಮ್ಮ ವೀಕ್ಷಕರು, ನನ್ನ ಸ್ಟೂಡೆಂಟ್ಸ್ಗಳಾಗಲಿ ಬೇರೆ ಕಡೆ ಸ್ಟೂಡೆಂಟ್ಸ್ಗಳು ತುಂಬ ಕಂಪ್ಲೇಂಟ್ಸ್ ಏನಂದರೆ, ಟ್ರೇಡಿಂಗ್ ಈಸ್ ದ ಟಫೆಸ್ಟ್ ವೇ ಟು ಮೇಕ್ ಈಸಿ ಮನಿ. ಸೊ ಐ ಆಲ್ವೇಸ್ ಬಿಲೀವ್ ಇನ್ ದ ರೈಟ್ ಪ್ರೈಸ್ ಅಟ್ ದ ರೈಟ್ ಟೈಮ್. ನಮಸ್ತೆ ಕರ್ನಾಟಕ, ಇದೊಂದು ವಿಶೇಷ ಸಂಚಿಕೆ. ನಮ್ಮ ಜೊತೆ ಇದ್ದಾರೆ ಅಶೋಕ್ ದೇವನಂಪ್ರಿಯ ಸರ್. ಇವರು ಕೌಟಿಲ್ಯ ಟ್ರೇಡರ್ಸ್ನ CEO. ಸೊ ಇವತ್ತು ನಾನು ಸ್ಟಾಕ್ ಮಾರ್ಕೆಟ್ ಏರಿಳಿತ ಜೊತೆಗೆ ಮುಂದೆ ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ, ಸೊ ಎಲ್ಲರೂ ಪ್ಯಾನಿಕಲ್ಲಿ ಕೂತಿರ್ಬೋದು, ಪೋರ್ಟ್ಫೋಲಿಯೋ ರೆಡ್ಡಲ್ಲಿ ಇರ್ಬೋದು. ಈ ಟೈಮಲ್ಲಿ ಏನು ಮಾಡಿದ್ರೆ ನಮಗೆ ನಮ್ಮ ರೆಡ್ಡಲ್ಲಿರೋ ಪೋರ್ಟ್ಫೋಲಿಯೋ ಗ್ರೀನಿಗೆ ಬರ್ಬೋದು, ಆ ಒಂದು ಸೀಕ್ರೆಟ್ಗಳನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮನ್ನು ಮಾತಾಡ್ಸೋದೇ ಒಂದು ತುಂಬ ಖುಷಿ. ಆ್ಯಂಡ್ ನೀವು ಬಾಟ್ ಸಮಿಟ್ ಲಾಸ್ಟ್ ಟೈಮ್ ಬಾಟ್ ಸಮಿಟಲ್ಲಿ 1200 ಜನನ ಸೇರಿಸಿದ್ರಿ. ಆ್ಯಂಡ್ ಈ ಸತಿನೂ ಸಹ ಡೆಫಿನೆಟ್ಲಿ ಸೇರಿಸ್ಬೇಕು ಅಂತ ನನ್ನ ಒಂದು ಕೋರಿಕೆ. ವೀಕ್ಷಕರೇ, ಈ ಸತಿನೂ ಸಹ ಒಂದು ಸಿಹಿ ಸುದ್ದಿ ಇದೆ. 5,000 ಜನ ಈ ಸತಿ ಬಾಟ್ ಸಮಿಟಲ್ಲಿ ಸೇರ್ತಾರೆ. ನೀವು ಸಹ ಬಾಟ್ ಸಮಿಟ್ಗೆ ಬನ್ನಿ. ಇವತ್ತು ಮಾರ್ಕೆಟ್ ಬಗ್ಗೆ ವಿಲ್ ಡಿಸ್ಕಸ್ ಮೋರ್, ಬಿಕಾಸ್ ಮಾರ್ಕೆಟ್ಸ್ ನೀವು ನೋಡ್ದಂಗೆ, ಎಲ್ಲರೂ ನೋಡ್ದಂಗೆ ಸೆಪ್ಟೆಂಬರ್ ತಿಂಗಳಿಂದ ಬೀಳ್ತಾನೆ ಇದೆ. ಮಾರ್ಚಲ್ಲಂತೂ ಒನ್ ಆಫ್ ದ ಬಿಗ್ ಫಾಲ್ ಬಂತು ಬಿಕಾಸ್ ಆಫ್ ಟ್ರಂಪ್ ನ್ಯೂಸ್. ದಟ್ ಈಸ್ April 2 ಏನು ಟ್ರಂಪ್ ಘೋಷಣೆಯಿಂದ ಅವತ್ತೊಂದು ಒನ್ ಆಫ್ ದ ಬಿಗ್ಗೆಸ್ಟ್ ಫಾಲ್ ಅಂತ ಹೇಳ್ಬೋದು. ಅದು ಹೆಂಗೆ ಫಾಲ್ ಬಂತು ಹಾಗೆ ರಿಕವರಿ ಸಹ ಆಯಿತು. ಸೊ ಟ್ರಂಪ್ ನ್ಯೂಸ್ಗೆ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ, ಒಂದು ಲೆವೆಲಲ್ಲಿ ರಿಯಾಕ್ಟ್ ಮಾಡಿರ್ಬೋದು. ಬಟ್ ಟ್ರಂಪ್ ಅಧಿಕಾರಕ್ಕೆ ಬಂದಮೇಲೆ US ಮಾರ್ಕೆಟ್ಸ್ ಎಲ್ಲ ಮೇಲಕ್ಕೆ ಹೋಯಿತು, ಇಂಡಿಯನ್ ಮಾರ್ಕೆಟ್ಸ್ ಎಲ್ಲ ಕರೆಕ್ಟ್ ಆಯಿತು. ಬಟ್ ಇವಾಗ ಟ್ರಂಪ್ ಬಂದಮೇಲೆ ಟ್ರಂಪ್ನ ನೆಗೆಟಿವ್ ಇಂಪ್ಯಾಕ್ಟು ಇನ್ನೂ ಮಾರ್ಕೆಟ್ನ ಇನ್ನೂ ಬೀಳಿಸುತ್ತೆ ಅಂತ ತುಂಬ ಜನ ದುಡ್ಡು ಹಾಕದೆ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಆಫ್ ಆಲ್, ಮಾರ್ಕೆಟ್ನ ನೀವೀಗ ನೋಡಿದ್ರೆ ನಿಫ್ಟಿ PE ಹತ್ತತ್ರ 20.5 ಲೆವೆಲ್ಸಲ್ಲಿ ಇದೆ. ನಿಫ್ಟಿನ ಒಂದು ಹಿಸ್ಟಾರಿಕ್ ಆವ್ರೇಜ್ ಅಂತ ನೀವು ತಗೊಂಡ್ರೆ ಅದು ಹತ್ತತ್ರ ಒಂದು 20 ಪಾಯಿಂಟ್ಸ್ ಲೆವೆಲ್. ಅಂದರೆ ನಿಫ್ಟಿ ಈಸ್ ಸಿಟ್ಟಿಂಗ್ ಅಟ್ ಇಟ್ಸ್ ಮೀಡಿಯನ್ ಪಾಯಿಂಟ್. ಮಾರ್ಕೆಟ್ ಇವತ್ತು ಅಷ್ಟು ಚೀಪು ಇಲ್ಲ, ಮಾರ್ಕೆಟ್ ಇವತ್ತು ಅಷ್ಟು ಕಾಸ್ಟ್ಲಿ ಕೂಡ ಇಲ್ಲ. ಮಾರ್ಕೆಟ್ ಈಸ್ ಫೇರ್. ಒಂದು. ಎರಡನೇದಾಗಿ ನೀವು ಹಿಸ್ಟ್ರಿ ನೋಡಿದ್ರೆ ದ ಲೀಸ್ಟ್ PE ನಿಫ್ಟಿ ಎವರ್ ಎನ್ಕೌಂಟರ್ಡ್ ವಾಸ್ ಇನ್ 2008. ಆವಾಗ ನಿಫ್ಟಿ ಹತ್ತತ್ರ 10 ಪಾಯಿಂಟ್ಸಿಗೆ ಬಂದು ಕೂತಿತ್ತು. ಹೈಯೆಸ್ಟ್ ಎವರ್ ರೆಕಾರ್ಡೆಡ್ ವಾಸ್ ಡ್ಯೂರಿಂಗ್ ಕೋವಿಡ್. ಕಂಪ್ನಿಗಳೆಲ್ಲ ಶಟ್ ಡೌನ್ ಮಾಡಿದ್ರು, ಅರ್ನಿಂಗ್ಸ್ ಡ್ರಾಪ್ ಆಯಿತು. ಡ್ರಾಪ್ ಆಗಿದ ತಕ್ಷಣ ಪ್ರೈಸ್ ಅರ್ನಿಂಗ್ ಶೂಟ್ ಆಯಿತು. ಹತ್ತತ್ರ 42 PE ಇತ್ತು ಅವಾಗ. ಇವತ್ತು ನಿಫ್ಟಿ PE 20 ಇದೆ. ನೀವು ನಂಬಲ್ಲ, ಅಮೇರಿಕನ್ PE ಈಸ್ ವೆರಿ ವೆರಿ ಹೈ ಕಂಪೇರ್ಡ್ ಟು ಇಂಡಿಯನ್ PE ಟುಡೇ. ಅಮೇರಿಕಾ ಬೀಯಿಂಗ್ ಎ ಡೆವಲಪ್ಡ್ ನೇಷನ್ ಹೂಸ್ ಎಕ್ಸ್ಪೆಕ್ಟೆಡ್ ಗ್ರೋತ್ ಈಸ್ ನಾಟ್ ದ್ಯಾಟ್ ಗ್ರೇಟ್. ಅಂಥ ದೇಶದ PE ಇಂಡಿಯಾ PEಗಿಂತ ಬಹಳ ಬಹಳ ಜಾಸ್ತಿ ಇದೆ ಇವತ್ತು. ಯಾಕಂದರೆ ಅದೊಂದು ಪಾಸಿಟಿವ್ ಕ್ಲೈಮೇಟ್ ಇರೋದ್ರಿಂದ. ಟ್ರಂಪ್ ಬಂದರು, ಈಸ್ ಟೆಲಿಂಗ್ ಲೆಟ್ಸ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ. ಸೊ ಇಂಡಿಯನ್ ಸ್ಟ್ಯಾಂಡ್ ಪಾಯಿಂಟ್, ನೀವು ಮೇಯ್ನಾಗಿ ಒಂದು ಇಂಡಿಯನ್ ಬಿಸ್ನೆಸ್ ಎಕೋಸಿಸ್ಟಮ್ ಅಂತ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ನೀವು ಕ್ವಾರ್ಟರ್ ಸ್ಟಡಿ ನಿಫ್ಟಿ ಟಾಪ್ 50 ಕಂಪ್ನಿ ಚೆಕ್ ಮಾಡಿ ನೋಡಿ, ಯಾರ ಅರ್ನಿಂಗ್ಸಲ್ಲೂ ಅಂಥ ಡ್ರಾಪ್ ಏನಿಲ್ಲ. ಡೆಫಿನೆಟ್ಲಿ ಅಂಥ ಮೇಜರ್ ಡ್ರಾಪ್ ಏನಿಲ್ಲ. ಯಾವ ಸೆಕ್ಟರು ಅಂಥ ಪ್ಯಾನಿಕ್ ಆಗೋ ಸಿಚುವೇಷನಲ್ಲಿ ಏನೂ ರಿಯಾಕ್ಟ್ ಮಾಡಿಲ್ಲ. ಮೇ ಬಿ ಈ 10% 20% ಡ್ರಾಪೆಲ್ಲ ನನ್ನ ಪ್ರಕಾರ ಮ್ಯಾಟ್ರೇ ಅಲ್ಲ. ಫಾರ್ ಎಕ್ಸಾಂಪಲ್ 2020 ಮಾರ್ಚಲ್ಲಿ ಮಾರ್ಕೆಟ್ ಒಂದೇ ತಿಂಗಳು 25% ಬಿತ್ತು. ಕೋವಿಡ್ ಟೈಮಲ್ಲಿ 25% ಬಿಟ್ಟು ನನ್ನ ಪ್ರಕಾರ ಬಹಳ ಕಡಿಮೆ. ಯಾಕಂದರೆ ಪ್ರಪಂಚಕ್ಕೆ ಕೋವಿಡ್ ಅಂತ ಒಂದು ರೋಗ ಇದೆ ಅಂತ ಗೊತ್ತಾಗಿದೆ ಆಗ. ಕೋವಿಡ್ ನಂತರ ಇದೇ ಪ್ರಪಂಚ ಏನಾಗುತ್ತೆ ಅಂತ ಯಾರಿಗೂ ಅರಿವೇ ಇರಲಿಲ್ಲ. ನನ್ನ ಕೇಳಿದ್ರೆ 50% ಬೀಳಬೇಕಾಗಿತ್ತು ಮಾರ್ಕೆಟ್ ಅವಾಗ. ಅವಾಗ ಇದ್ದಿದ್ದು ಒಂದು ನೆಗೆಟಿವ್ ಕ್ಲೈಮೇಟ್. ನಾವು ಬದುಕ್ತೀವೋ ಇಲ್ವೋ ಅಂತಲೇ ನಾಳೆ ಗ್ಯಾರಂಟಿ ಇಲ್ಲದಿರೋ ಒಂದು ಕಾಲದಲ್ಲಿ ಮಾರ್ಕೆಟ್ 25% ಬಿತ್ತು. ಈಗ ಎಲ್ಲ ಚೆನ್ನಾಗಿರೋ ಕಾಲದಲ್ಲಿ ಒಂದು 10-20% ಬಿದ್ದರೆ ಇಟ್ಸ್ ಜಸ್ಟ್ ಎ ಸಡನ್ ರಿಯಾಕ್ಷನ್ ಅಕಾರ್ಡಿಂಗ್ ಟು ಮೀ. ಎರಡು ಪಾಸಿಟಿವ್ ಕ್ಲೈಮೇಟ್ಸ್, ಒಂದೆರಡು ಒಳ್ಳೆ ಪಾಸಿಟಿವ್ ಕ್ವಾರ್ಟರ್ಸ್ ಬಂದರೆ
ಮಾರ್ಕೆಟ್ ವಿಲ್ ಬೌನ್ಸ್ ಬ್ಯಾಕ್. ಡೆಫಿನೆಟ್ಲಿ. ಮಾರ್ಕೆಟ್ ಏನೇ ಮಾಡಿದ್ರು ನೀನೇನು ಮಾಡ್ತೀಯ ಅನ್ನೋದೇ ನನ್ನ ಪ್ರಕಾರ ಮುಖ್ಯವಾಗುತ್ತೆ. 5,000 ಕಂಪ್ನಿ ಇದೆ ಇವತ್ತು ಭಾರತ ದೇಶದಲ್ಲಿ. ನನ್ನ ಪ್ರಕಾರ ಒಂದು 85-90 ಕಂಪ್ನಿ ಲಕ್ಷ ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಇರೋ ಕಂಪನಿಗಳಿದ್ದಾವೆ. ಸೊ ಐ ಕಾಲ್ ಇಟ್ ಲೈಕ್ ವಿ ಹ್ಯಾವ್ ಕ್ಲೋಸ್ ಟು $110 ಬಿಲಿಯನ್ ಕಂಪನೀಸ್ ಇವತ್ತಿದ್ದಾವೆ. ನನ್ನ ಪ್ರಕಾರ ಇವು ಈ $110 ಬಿಲಿಯನ್ ಕಂಪ್ನೀಸ್ ಇದಾವಲ್ಲ, ಇವೆಲ್ಲ 100 ಬಿಲಿಯನ್ಗೆ ಹೋಗ್ತವೆ. ಇವತ್ತು 10 ಬಿಲಿಯನ್ 100 ಕಂಪ್ನಿ ಇದ್ದರೆ ನನ್ನ ಪ್ರಕಾರ 1000 ಕಂಪ್ನಿ ಆಗುತ್ತೆ. ಯಾಕಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಇಂಡಿಯನ್ ಗ್ರೋತ್ ಸ್ಟೋರಿ. ಸೊ ನಿಮಗೆಲ್ಲ ಕಥೆಗಳು ಹೇಳಾಗಿದೆ. ಇಂಡಿಯನ್ ಫ್ಯೂಚರ್ ಈಸ್ ಬ್ರೈಟ್, ಇಂಡಿಯಾ ಹತ್ರ ಡೆಮೋಗ್ರಫಿ ಇದೆ, ಇಂಡಿಯಾ ಹತ್ರ ಏಜ್ ಇದೆ, ಇಂಡಿಯಾ ಹತ್ರ ಎನರ್ಜಿ ಇದೆ, ಓಕೆ, ಇಂಡಿಯಾ ಹತ್ರ ನ್ಯಾಚುರಲ್ ರಿಸೋರ್ಸಸ್ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಡೆಮೋಕ್ರಸಿ ಇದೆ. ಇದೆಲ್ಲ ಇರೋದರಿಂದ ಕಂಪೇರ್ ಟು ಎನಿ ಅದರ್ ನೇಷನ್ ಅಟ್ ದ ಟಾಪ್ ಲೆವೆಲ್, ಫಾರ್ ಎಕ್ಸಾಂಪಲ್ ಟೇಕ್ ಚೈನಾ ಫಾರ್ ದಟ್ ಮ್ಯಾಟರ್, US ಫಾರ್ ದಟ್ ಮ್ಯಾಟರ್, ಇಂಡಿಯಾಗೆ ಪೊಟೆನ್ಷಿಯಲ್ ತುಂಬ ಚೆನ್ನಾಗಿದೆ. ನಾವು ಮಾರ್ಕೆಟ್ನ ತುಂಬ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ಲು ನೀವು ಯಾರಾದರೂ ನನ್ನ ಹತ್ರ ಅಶೋಕ್ ನಾಳೆ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಕೇಳಿ ನಂಗೆ ಗೊತ್ತಿಲ್ಲ ಅಂತೀನಿ. ನೀನು ಎಕ್ಸ್ಪರ್ಟ್ ಅಲ್ಲಪ್ಪ, ನೀನು ಹೇಳ್ಬೇಕು ನನಗೆ ನಾಳೆ ಮಾರ್ಕೆಟ್ ಏನಾಗುತ್ತೆ ಹೇಳೋ. ಅದೇ ನಾಳೆ ನನ್ನ ಹೆಂಡತಿ ಟಿಫನ್ ಏನು ಮಾಡ್ತಾಳೆ ಅಂತಲೇ ನಂಗೆ ಗೊತ್ತಿಲ್ಲ. ಸೊ ನೀವು ನನ್ನ ಮಾರ್ಕೆಟ್ ಏನು ಮಾಡುತ್ತೆ ಅಂತ ನನ್ನ ಕೇಳಿದ್ರೆ ನಾನೇನು ಹೇಳಿ? ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ಗೂ ಗೊತ್ತಿಲ್ಲ. ಇದು ನಿಜ. ಆದರೆ ಮಾರ್ಕೆಟ್ ಏನೇ ಮಾಡಿದ್ರು ನೀನೇನು ಮಾಡ್ತೀಯ ಅನ್ನೋದೇ ಮುಖ್ಯ. ದಿಸ್ ಇಸ್ ದ ಫಂಡಮೆಂಟಲ್ ಥಾಟ್ ಪ್ರಾಸೆಸ್. ಓಕೆ, ಇವಾಗಲೂ ಕೂಡ ಮಾರ್ಕೆಟಲ್ಲಿ ಸುಮಾರು ಸೆಕ್ಟರ್ಗಳು ವ್ಯಾಲ್ಯೂಯೇಷನ್ಸ್ ಆರ್ ಪ್ರಿಟಿ ಚೀಪ್. ಸುಮಾರು ಕಂಪ್ನೀಸು 52 ವೀಕ್ ಲೋ ಹೊಡಿತಾ ಇದ್ದಾವೆ. ಸಮ್ ಆಫ್ ದ ಗ್ರೇಟೆಸ್ಟ್ ಕಂಪನೀಸ್ ಆಫ್ ಇಂಡಿಯಾ ಆರ್ ಅಟ್ 52 ವೀಕ್ ಲೋ ಟುಡೇ. ಸೊ ಇಟ್ ಈಸ್ ಬೈಯರ್ಸ್ ಪ್ಯಾರಡೈಸ್. ಹೋದ ತಿಂಗಳು ನಿಮಗೆ ಒಂದು ಬ್ರ್ಯಾಂಡೆಡ್ ಜೀನ್ಸ್ ಪ್ಯಾಂಟ್ $3,000 ಇದ್ದರೆ ಇವತ್ತು $1,500ಕ್ಕೆ ಕೊಡ್ತೀವಿ ಅಂತ ಕರೀತಿದ್ದಾರೆ. ನೀವು ತೊಗೊಳ್ತಿರೋ ಬಿಡ್ತಿರೋ. ಆದರೆ ನಿಮ್ಮ ಹೊರೈಸನ್ ಏನು? ನಿಮಗೆ 1 ತಿಂಗಳು, 3 ತಿಂಗಳು, 1 ವರ್ಷ, 3 ವರ್ಷ, 10 ವರ್ಷ, 30 ವರ್ಷ, ವಾಟ್ ಈಸ್ ಯುವರ್ ಹೊರೈಸನ್? ಶೇರ್ ಬಜಾರ್ಗೆ ಬರೋರು ಮಿನಿಮಮ್ 5ರಿಂದ 10 ವರ್ಷ ಒಂದು ವಿಷನ್ ಇಟ್ಕೊಂಡು ಬರಬೇಕು. ಓಕೆ, ಇನ್ವೆಸ್ಟರ್ಸ್, ಟ್ರೇಡರ್ಸ್ ಕತೆ ಬೇರೆ. ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಇನ್ವೆಸ್ಟರ್ಸ್ ರೈಟ್. ಆ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಬರೋರಿಗೆ ಮಾರ್ಕೆಟ್ ಈಸ್ ನೆವರ್ ಎ ಪ್ರಾಬ್ಲಮ್. ನಿಮಗೆ ಮಾರ್ಕೆಟ್ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ? ಬ್ಲೂ ಚಿಪ್ ಕಂಪ್ನೀಸ್ ತೊಗೊಳ್ಳಿ. ಟಾಪ್ ನಿಫ್ಟಿ 50 ಕಂಪ್ನೀಸಲ್ಲಿ ಯಾವುದೋ ಒಂದು 52 ವೀಕ್ ಲೋ ಹೊಡೆದಿದೆಯೋ, 52 ವೀಕ್ ಲೋ ಹೊಡೆದಿರೋ ಎಲ್ಲ ಕಂಪ್ನಿ ಲಿಸ್ಟ್ ತೊಗೊಳ್ಳಿ. ಆ ಎಲ್ಲ ಕಂಪ್ನಿದು ನೆಟ್ ಪ್ರಾಫಿಟ್ ನೋಡಿ. ಯಾವ ಕಂಪ್ನಿ ಹೋದ ವರ್ಷ ಈ ಕ್ವಾರ್ಟರ್ಗಿಂತ ಈ ವರ್ಷ ಈ ಕ್ವಾರ್ಟರ್ ಜಾಸ್ತಿ ಪ್ರಾಫಿಟ್ ಮಾಡಿದೆಯೋ ಅಂಥ ಕಂಪ್ನಿಗೆ ಸ್ವಲ್ಪ ದುಡ್ಡು ಹಾಕಿ. ಇಟ್ ವಿಲ್ ಡೆಫಿನೆಟ್ಲಿ ಬೌನ್ಸ್ ಬ್ಯಾಕ್. ಮಾರ್ಕೆಟ್ನ ವಿ ಆಲ್ವೇಸ್ ಟೆಲ್ ದಿ ಪ್ರೈಸ್ ಇಸ್ ದ ಸ್ಲೇವ್ ಆಫ್ ದಿ ಅರ್ನಿಂಗ್ಸ್ ಅಂತಾರೆ. ಸೊ ಈ ಒಂದು ಶೇರ್ ಪ್ರೈಸ್ ಅನ್ನೋದು ಅರ್ನಿಂಗ್ಸ್ನ ಗುಲಾಮ ಅಂತಾರೆ. ಓಕೆ, ಸೊ ಅರ್ನಿಂಗ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದು. ರೈಟ್, ನಿಮ್ಗೆ ಅದು ಟೆನ್ಷನ್. ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಒಳ್ಳೆ ಟೈಮು. ಸುಮಾರು ಜನ ಮ್ಯೂಚುವಲ್ ಫಂಡಿಗೆ ದುಡ್ಡು ಪಂಪ್ ಮಾಡ್ತಾರೆ. ಅದೂ ಕಷ್ಟನ ನಿಮಗೆ. SIP ಅಲ್ಲಿ ಹಾಕಿ. ಇವತ್ತು ಬರೋಬ್ಬರಿ 25,000 ಕೋಟಿ ರೂಪಾಯಿ ಪ್ರತಿ ತಿಂಗಳು ದುಡ್ಡು ಬರ್ತಾ ಇದೆ ಇಂಡಿಯನ್ SIP ಪ್ರಪಂಚದಲ್ಲಿ, ಶೇರ್ ಬಜಾರ್ ಒಳಗಡೆ. ಅದು ಪ್ರಿಡಾಮಿನೆಂಟ್ಲಿ ಡ್ರಿವನ್ ಬೈ ಟೈರ್ 2 ಟೈರ್ 3 ಸಿಟೀಸ್. ಬೆಂಗಳೂರು ಚೆನ್ನೈಯಿಂದನೇ ಬರ್ತಿಲ್ಲ, ಹುಬ್ಳಿಯಿಂದ ಬರ್ತಾ ಇದೆ, ಧಾರವಾಡಿಂದ ಬರ್ತಿದೆ, ಗುಲ್ಬರ್ಗಾದಿಂದ ಬರ್ತಿದೆ. ಎಲ್ಲ ಟೈರ್ 2 ಟೈರ್ 3 ಸಿಟಿಗಳಿಂದ ಹಣ ಬರ್ತಿದೆ. ದಿನಕ್ಕೆ 10,000 ಕೋಟಿ ಶೇರ್ ಬಜಾರ್ ಒಳಗೆ ಬರ್ತಾ ಇದೆ. ಯಾಕಂದರೆ ಅವರೆಲ್ರಿಗೂ ಒಂದು ನಂಬಿಕೆ ಇದೆ, ದ ಫ್ಯೂಚರ್ ಆಫ್ ಇಂಡಿಯಾ ಇಸ್ ಬ್ರೈಟ್ ಅಂತ. ಸೊ ಈ ಏನೇ ರಿಯಾಕ್ಷನ್ನು ಆ 10%, 20% ಆಫ್ ಟು ಬಿ ವೆರಿ ಹಾನೆಸ್ಟ್ ವಿತ್ ಈಸ್ ಅ ವೆರಿ ನಾರ್ಮಲ್ ರಿಯಾಕ್ಷನ್ ಇಫ್ ಯು ಆಸ್ಕ್ ಮಿ ಪರ್ಸ್ನಲಿ. ಯಾಕೆ ಅಂದರೆ ಆ ಲೆವೆಲ್ಲು ಫಾಲ್ನ ತಡ್ಕೊಂಡಿಲ್ಲ ಅಂದರೆ ನಾವು ಮಾರ್ಕೆಟಿಗೆ ಬರೋಂಗೇ ಇಲ್ಲ. ನಮ್ಮ ಹಣ ಎಲ್ಲ ನಾವು FD ಲಾಕ್ ಸುಮ್ಮನೆ ನೆಮ್ಮದಿ ಕೂತ್ಕೋಬೇಕು. ಇದು ನನ್ನ ಅನಿಸಿಕೆ. ಸರ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ವಿಚ್ ಈಸ್ ಯುವರ್ ಫೇವ್ರೇಟ್ ಸೆಕ್ಟರ್? IT-ನ, ಬ್ಯಾಂಕಿಂಗಾ, ಕನ್ಸಂಪ್ಷನ್ನ, ಇನ್ಫ್ರಾನ, ಆಟೋಮೊಬೈಲ್ಸಾ? ವಾಟ್ ಈಸ್ ವಿಚ್ ಸೆಕ್ಟರ್ ಡು ಯು ಲೈಕ್ ಮೋಸ್ಟ್? ನನಗೀಗ ಇಫ್ ಯು ಲೈಕ್ ಟು ಲುಕ್ ಅಟ್ ಆಟೋಮೊಬೈಲ್ಸ್, ನನಗೆ EV ವೆಹಿಕಲ್ಸ್ ಇಸ್ ಒನ್ ವೆರಿ ಸ್ಟ್ರಾಂಗ್ ಏರಿಯಾ. ಓಕೆ, ಸೊ ದಟ್ ಈಸ್ ಒನ್ ಪಾರ್ಟ್. ಟೆಕ್ ಪಾರ್ಟ್ಗೆ ಹೋದರೆ ನಮಗೆ ಕ್ಲೌಡ್, ಓಕೆ, ಪ್ರಿಡಾಮಿನೆಂಟ್ಲಿ AI. ಸೊ AI ML ರೀಜನಲ್ಲಿ ಎಕ್ಸ್ಟ್ರೀಮ್ ಇನೋವೇಷನ್ಗಳಾಗ್ತಾ ಇದ್ದಾವೆ. ಓಕೆ, ಇವಾಗೆಲ್ಲ ಯಾವ ಲೆವೆಲ್ ಬಂದಿದ್ದೀವಿ ಅಂದರೆ ವಿ ಆರ್ ಸ್ಟಾರ್ಟೆಡ್ ಯೂಸಿಂಗ್ AI ಇನ್ ಟ್ರೇಡಿಂಗ್ ಆಲ್ಸೋ, ಇನ್ ಇನ್ವೆಸ್ಟಿಂಗ್ ಆಲ್ಸೋ. ಈಗೆಲ್ಲ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ಸ್ಟಾಕ್ಸ್ ಪಿಕ್ಕಿಂಗಲ್ಲೂ ಕೂಡ ನಾವು AI ಬಳಸ್ತಾ ಇದ್ದೀವಿ. ಸೊ ದಟ್ ಈಸ್ ಒನ್ ಏರಿಯಾ ವಿಚ್ ವಿ ಕ್ಯಾನ್ ಲುಕ್ ಅಟ್. ಓಕೆ, ಇದ್ರ ಮೇಲೆ ನಾನು ಏನಾದರೂ ಡೆಪ್ತಲ್ಲಿ ಹೇಳಬೇಕಾದ್ರೆ ನಾನು ನಂಬರ್ಸ್ ನೋಡಬೇಕು.
ನಂಗೆ ಈಗ ಇಂಡಸ್ಟ್ರಿ ಪಿ ಎಷ್ಟಿದೆ, ಒಂದು ಸ್ಟಾಕ್ ಪಿ ಎಷ್ಟಿದೆ, ಸ್ಟಾಕ್ ವ್ಯಾಲ್ಯೂಷನ್ ಏನಿದೆ, ಪ್ರಾಫಿಟ್ಸ್ ಎಷ್ಟು ಮಾಡ್ತಾ ಇದ್ದಾರೆ, ಓಕೆ, ಇದೆಲ್ಲ ಕೆಲವು ನಂಬರ್ಸ್ ನಾನು ಕುತ್ಕೊಂಡು ಸಿಸ್ಟಮ್ ಮುಂದೆ ಕುತ್ಕೊಂಡು ನೋಡಬೇಕು. ಜನರಿಕ್ ಆಗಿ ಹೇಳ್ಬೇಕಾದ್ರೆ ದಿಸ್ ಈಸ್ ದ ಬ್ರಾಡರ್ ವ್ಯೂ ದಟ್ ಐ ಹ್ಯಾವ್ ಅಬೌಟ್ ಮಾರ್ಕೆಟ್. ಸರ್, ಇನ್ನೊಂದು ಪ್ರಶ್ನೆ, ನಮ್ಮ ವೀಕ್ಷಕರು, ನನ್ನ ಸ್ಟೂಡೆಂಟ್ಸ್ಗಳಾಗಲಿ ಬೇರೆ ಕಡೆ ಸ್ಟೂಡೆಂಟ್ಸ್ಗಳು ತುಂಬ ಕಂಪ್ಲೇಂಟ್ಸ್ ಏನಂದರೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು IRFC ಅನ್ನೋ ಕಂಪನಿ 40 ರೂಪಾಯಿಂದ 150, 200 ರೂಪಾಯಿ, 220 ರೂಪಾಯಿಗೆ ಹೋಯಿತು. ಸೊ 40 ರೂಪಾಯಿಂದ 220 ರೂಪಾಯಿಗೆ ಹೋಗಿರೋ ಸ್ಟಾಕ್ನ ತಗೊಂಡು ಇವಾಗ ಅದು ಅರ್ಧಕ್ಕರ್ಧ ಬಿದ್ದೋಗಿದೆ. RVNL ಅನ್ನೋದು 60 ರೂಪಾಯಿಂದ 600 ರೂಪಾಯಿಗೆ ಹೋಗಿ 380 ರೂಪಾಯಿ, 350 ರೂಪಾಯಿಗೆ ಬಂದುಬಿಟ್ಟಿದೆ. ಈ ಥರ ಸ್ಟಾಕ್ಸ್ಗಳನ್ನು ಏನಕ್ಕೆ ನಮ್ಮ ಇನ್ವೆಸ್ಟರ್ಗಳು ಮೇನ್ಲಿ ಟ್ರೇಡರ್ಸ್, ದೇ ಆರ್ ನಾಟ್ ಇನ್ವೆಸ್ಟರ್ಸ್. ಒಬ್ಬ 60 ರೂಪಾಯಿ ಸ್ಟಾಕ್ 600 ರೂಪಾಯಿಗೆ ಹೋಗಿದೆ ಅಂದರೆ 600 ರೂಪಾಯಲ್ಲಿ ಬೈ ಮಾಡ್ತಾ ಇದ್ದಾನೆ ಅಂದರೆ ಡೆಫಿನೆಟ್ಲಿ ಇಸ್ ಅ ಟ್ರೇಡರ್ ಮೈಂಡ್ಸೆಟ್, ನಾಟ್ ಇನ್ವೆಸ್ಟರ್ ಮೈಂಡ್ಸೆಟ್. ಸೊ ಈ ಥರ ಮಿಸ್ಟೇಕ್ಸ್ಗಳನ್ನು ಯಾಕೆ ಮಾಡ್ತಾ ಇದ್ದಾರೆ? ಈ ಮಿಸ್ಟೇಕ್ಸ್ಗಳನ್ನು ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರೈಲ್ವೆ ಇಂಡಸ್ಟ್ರಿ ಆರ್ ವಾಟ್ ಎವರ್? ಸೊ ಈ ಥರ ಒಂದು ಮಿಸ್ಟೇಕ್ನ ನೀವು ಹೆಂಗೆ ಅದನ್ನು ಕನ್ಸಿಡರ್ ಮಾಡ್ತೀರಾ, ವೆದರ್ ಈಸ್ ಅ ಗುಡ್ ಆರ್ ಬ್ಯಾಡ್? ನಾನು ಸಾಧಾರಣವಾಗಿ ಒಂದು ಸ್ಟಾಕ್ ಪಿಕ್ ಮಾಡಬೇಕು ಮುಂಚೆ ನಾನು ಫಂಡಮೆಂಟಲ್ಸ್ ನೋಡ್ತೀನಿ. ಓಕೆ, ನಾನು ಒಬ್ಬ ಐ ಆಮ್ ಎ ಟೆಕ್ನೋ ಫಂಡಮೆಂಟಲಿಸ್ಟ್. ನಿನಗೆ ಫಂಡಮೆಂಟಲ್ಸ್ ಬೇಕಾ, ಟೆಕ್ನಿಕಲ್ಸ್ ಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ ನಂಗೆ ಎರಡೂ ಬೇಕು ಅಂತ, ಬಿಕಾಸ್ ದೇ ಆರ್ ಬೆಸ್ಟ್ ಆಫ್ ಬೋತ್ ಸೈಡ್ಸ್. ಓಕೆ, ಸೊ ಶೇರ್ ತೊಗೊಳ್ಳೋದೇ ಅಲ್ಲ, ಅಟ್ ವಾಟ್ ಪ್ರೈಸ್ ಯು ಬೈ ಈಸ್ ಆಲ್ಸೋ ಎ ಮ್ಯಾಟರ್. ಈಗ ನೀವು ನನ್ನ ಹತ್ರ ಬಂದು ಅಶೋಕ್ 10 ಲಕ್ಷ ರೂಪಾಯಿ ಕೊಟ್ಟು ಆಲ್ಟೋ ಕಾರ್ ತೊಗೊಂಡೆ ಅಂದರು, 20 ಲಕ್ಷ ಕೊಟ್ಟು ಬೆನ್ಸ್ ಕಾರ್ ತೊಗೊಂಡೆ ಅಂದರು, ಯಾವ್ದು ಬೆಟ್ರು? 10 ಲಕ್ಷ ಬೆಟ್ರ, 20 ಲಕ್ಷ ಬೆಟ್ರ? ನೀವು ಏನು ಮಾಲ್ ಪಿಕಪ್ ಮಾಡ್ತೀರೋ ಅದ್ರ ಮೇಲೆ ಅದು ಹೋಗುತ್ತೆ. ಚೀಪ್ ಮಾಲ್ನ ಕಾಸ್ಟ್ಲಿ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ಳೋದು ತಪ್ಪು, ಕಾಸ್ಟ್ಲಿ ಮಾಲ್ನ ಕಮ್ಮಿಗೆ ತೊಗೊಳ್ಳೋದು ಸೂಪರ್. ನೀನು ಎಷ್ಟು ಆಗ್ತೇನೆ ಅನ್ನೋದು ಮುಖ್ಯ, ಇಟ್ಸ್ ಎ ರಿಲೇಟಿವ್ ಮೆಷರ್ಮೆಂಟ್. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಏನು ಮಾಡಬೇಕಂದ್ರೆ, ನೀವು ಆ ಒಂದು ಸ್ಟಾಕ್, ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ಏಷ್ಯನ್ ಪೇಂಟ್ ಸ್ಟಾಕ್ ನೋಡಿ. ಏಷ್ಯನ್ ಪೇಂಟ್ಸ್ ಬಿದ್ದಿದೆ. ಏಷ್ಯನ್ ಪೇಂಟ್ಸ್ ಇಸ್ ದ ಮೋಸ್ಟ್ ರೋಬಸ್ಟ್ ಸ್ಟಾಕ್ ದಿಸ್ ಕಂಟ್ರಿ ಹ್ಯಾಸ್ ಎವರ್ ಕ್ರಿಯೇಟೆಡ್. ನನ್ನ ಪ್ರಕಾರ 20% ಮೇಲೆ CAGR ಕೊಟ್ಟ ಏಕೈಕ ಸಂಸ್ಥೆ, ಒನ್ ಆಫ್ ದಿ ವೆರಿ ಫ್ಯೂ ಕಂಪನೀಸ್. ಇಟ್ಸ್ ಅ ಬ್ಲಾಕ್ ಬಸ್ಟರ್ ಸ್ಟಾಕ್. ಅದೊಂಥರ ಯು ಕ್ಯಾನ್ ಓನ್ ದಟ್ ಕಂಪನಿ ಫಾರ್ ಜನರೇಷನ್ಸ್. ಅಂಥ ಸ್ಟಾಕು ಬಿದ್ದಿದೆ. ಇವಾಗ ಏನು ಮಾಡ್ತೀರಾ? ಅದು ಸಾಮಾನ್ಯ. ಆದರೆ ಆ ಥರ ಕಂಪನೀಸು ಸುಮಾರು ಒಂದು 20-30 ಕಂಪ್ನೀಸ್ ಅಂಥವು ಇದ್ದಾವೆ ಇವತ್ತು. ಸೊ ಇಟ್ಸ್ ಎ ಗೋಲ್ಡನ್ ಅಪರ್ಚುನಿಟಿ ಟು ಬೈ. ನೀವು ಕೇಳಿದ್ರಿ ಸ್ಟಾಕು 60 ರೂಪಾಯಿಂದ 600 ರೂಪಾಯಿ ಹೋಯ್ತು, ಅಲ್ಲಿಂದ 300 ಬಿತ್ತು. ಸಹಜ. 300 ಬಿರೋರ್ಗು ಏನು ಮಾಡ್ತಿದ್ರಿ ನೀವು? 10 ರೂಪಾಯಿಗೆ ಒಂದು 20 ರೂಪಾಯಿ ಕೊಟ್ಟು ಕಾಫಿ ತೊಗೊಂಡ್ರೆ ಹ್ಯಾಪಿ. ನೀವು 200 ರೂಪಾಯಿ ಸ್ಟಾರ್ಬಕ್ಸಲ್ಲೂ ಕೊಟ್ಟು ಕುಡಿಬೋದು. ಅದೇ ಸ್ಟಾರ್ಬಕ್ಸಲ್ಲಿ 600 ರೂಪಾಯಿ ಕೊಡೋದು ಕ್ರೈಮು. ಅದೇ ರೋಡ್ ಸೈಡ್ ಕಾಫಿಗೆ 50 ರೂಪಾಯಿ ಕೊಡೋದು ಕ್ರೈಮು. ಸೊ ನೀವು ಯಾವ ಪ್ರೈಸಿಗೆ ತೊಗೋತಾ ಇದ್ದೀರಾ? ಈಸ್ ಇಟ್ ಸಸ್ಟೈನೇಬಲ್? ಫಾರ್ ಎಕ್ಸಾಂಪಲ್ ಲುಕ್ ಅಟ್ ನೈಕಾ. ನಾನು ಅಂಥ ಕಂಪ್ನಿ ಮುಟ್ಟೋದೇ ಇಲ್ಲ. 1000 PE ಇದೆ. ಐ ವಿಲ್ ನೆವರ್ ಟಚ್ ಸಚ್ ಕಂಪನೀಸ್. ನಾನು ಝೊಮ್ಯಾಟೊ ಮುಟ್ಟಲ್ಲ, Paytm ಮುಟ್ಟಲ್ಲ. ನೀವು ಏನೇ ಟೆಕ್ ಅಂತ ಹೊಡ್ಕೊಂಡ್ರೂ ಕೂಡ ಫಂಡಮೆಂಟಲ್ಸ್ ಆರ್ ಮಿಸ್ಸಿಂಗ್. ಫಂಡಮೆಂಟಲ್ಸ್ ಆರ್ ಮಿಸ್ಸಿಂಗ್. ಬಿಸ್ನೆಸ್ ಫಂಡಮೆಂಟಲ್ಸ್ ಅಲ್ಲ, ಬ್ಯಾಲೆನ್ಸ್ ಶೀಟ್ ಫಂಡಮೆಂಟಲ್ಸ್. ಸೊ ಪ್ರೈಸ್ ವ್ಯಾಲ್ಯೂಯೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಸೆಕೆಂಡ್, ಟೆಕ್ನಿಕಲ್ಸ್ ನೋಡಿ ಅಲ್ಲ. ಒಂದು ಸುಮ್ಮನೆ ಯಾವುದೋ ಒಂದು ನಾಮಕಾವಸ್ಥೆಗೆ ಒಂದು ಒಳ್ಳೆ ಡೀಸೆಂಟ್ ಮೂವಿಂಗ್ ಆವ್ರೇಜ್ ತೊಗೊಳ್ಳಿ, ಹಾಕ್ಬಿಟ್ಟು ಶೇರ್ ಪ್ರೈಸ್ ಅದ್ರ ಮೇಲೆ ಹೋಗುತ್ತಾ ವೆಯ್ಟ್ ಮಾಡಿ. ಪ್ರೈಸ್ ಎಲ್ಲ ಲೆವೆಲ್ಸು ನೆನ್ಪಿಟ್ಕೊಳ್ಳುತ್ತೆ. WD ಗ್ಯಾನ್ ಹೇಳಿದರು 1939 ಇಸ್ವಿಯಲ್ಲಿ, ಪ್ರೈಸ್ ರಿಮೆಂಬರ್ಸ್ ಹಿಸ್ಟ್ರಿ, ಟೈಮ್ ಈಸ್ ಮೋರ್ ಪವರ್ಫುಲ್ ದೆನ್ ಪ್ರೈಸ್ ಅಂತ. ನಾನು ಪ್ರೈಸ್ಗಿಂತ ಟೈಮ್ ಬಿಲೀವ್ ಮಾಡ್ತೀನಿ. ನಾನು ಇವಾಗ ನಾವು ಯಾವ್ದಾದ್ರು ಒಂದು ಸ್ಟಾಕ್ ಪಿಕ್ ಮಾಡಬೇಕಂದ್ರೆ ನಾವು ಆ ಸ್ಟಾಕ್ದು 20 ವರ್ಷ ಹೈಲೋ ಟ್ರ್ಯಾಕ್ ಮಾಡ್ತೀವಿ. ಎವ್ರಿ ಮಂತ್ ಹೈಲೋ ಅಂದರೆ ಸುಮಾರು 20 ವರ್ಷದ ಎವ್ರಿ ಮಂತ್ ಹೈಲೋ ಅಂದರೆ ಪ್ರತಿ ವರ್ಷಕ್ಕೆ 12 ಹೈ 12 ಲೋ ಸಿಗುತ್ತೆ. 20 ವರ್ಷ ಅಂದರೆ 480 ಡೇಟ್ಸ್ನ ನಾವು ವೆರಿಫೈ ಮಾಡ್ತೀವಿ. ಆ ಸ್ಟಾಕ್ ಎಲ್ಲೋಯ್ತು, ಎಲ್ಲಿ ರಿವರ್ಸ್ ಆಯಿತು, ಯಾವ ದಿನಗಳಲ್ಲಿ ಮೇನಾಯಿತು. ನನಗೆ ಸೀಸನಾಲಿಟಿ ಮೇಲೆ ಅಪಾರವಾದ ನಂಬಿಕೆ. ಸೀಸನಾಲಿಟಿ ಮೇಲೆ ತುಂಬ ರಿಸರ್ಚ್ ಮಾಡಿದ್ದೀವಿ ನಾವು. ಸೊ ನಾವು ಟೈಮಿಂಗ್ ಮೇಲೆ ತುಂಬ ಫೋಕಸ್ ಮಾಡ್ತೀವಿ. ಟೈಮಿಂಗ್ ವಿತ್ ವ್ಯಾಲ್ಯೂಯೇಷನ್ ಈಸ್ ಎ ಡೆಡ್ಲಿ ಕಾಂಬೋ. ಒಂದು ಸರಿಯಾದ ಸಮಯದಲ್ಲಿ ಒಂದು ಸರಿಯಾದ ಬೆಲೆಯಲ್ಲಿ ನೀವೇನಾದ್ರು ತೊಗೊಂಡ್ರೆ ದಟ್ ಈಸ್ ಅಮೇಝಿಂಗ್. ಸೊ ಐ ಆಲ್ವೇಸ್ ಬಿಲೀವ್ ಇನ್ ದ ರೈಟ್ ಪ್ರೈಸ್ ಅಟ್ ದ ರೈಟ್ ಟೈಮ್. ಸೊ ದಿಸ್ ಈಸ್ ಮೈ ಅಪ್ರೋಚ್ ಟು ಮಾರ್ಕೆಟ್. ಆ್ಯಂಡ್ ಸಮ್ ಆಫ್ ದ ಟ್ರೇಡರ್ಸ್ ನಾನು ನೋಡಿದ್ದೀನಿ, ಕರೆಕ್ಟಾಗಿ ಮೊನ್ನೆ ಒಬ್ಬರು ಬಂದಿದ್ದರು, ಸರ್ 500 ರೂಪಾಯಿಗಿಂತ ಕಡಿಮೆ ಇರೋ ಸ್ಟಾಕ್ ಹೇಳಿ ಸರ್ ಪ್ಲೀಸ್ ಸರ್ ಅಂತ ಇದ್ದಾರೆ. ಸೊ ಅದಕ್ಕೆ ನೀವೇನು ಹೇಳ್ತೀರಾ ಸರ್? 5 ರೂಪಾಯಿ ಸ್ಟಾಕು ಇದೆ, 1 ರೂಪಾಯಿ ಸ್ಟಾಕ್ ಇದೆ, 10 ಪೈಸದ ಸ್ಟಾಕ್ ಇದೆ, 10,000 ರೂಪಾಯಿ ಸ್ಟಾಕು ಇದೆ, 1 ಲಕ್ಷ ರೂಪಾಯಿ ಸ್ಟಾಕ್ ಇದೆ. MRF ಎಷ್ಟು ಇವಾಗ? 1,10,000. ಸೊ ಅದು ಲೆಕ್ಕಕ್ಕಿಲ್ಲ. ನೀವು ಎಷ್ಟಕ್ಕೆ ಬೈ ಮಾಡ್ತೀರ ಅನ್ನೋದೇ ಮುಖ್ಯ. 500 ರೂಪಾಯಿ ಕೆಳಗಡೆ ಸ್ಟಾಕ್ಸ್ ಇದ್ದರೆ ಹೇಳಿ, ದಟ್ ಈಸ್ ರಾಂಗ್ ಅಪ್ರೋಚ್. ಓಕೆ,
ಸೊ ಡೋಂಟ್ ಲುಕ್ ಅಟ್ ದಿ ವ್ಯಾಲ್ಯೂಯೇಷನ್ ಆಫ್ ದಟ್ ಸ್ಟಾಕ್. ಎಷ್ಟೊಂದು ಸರಿ ಸ್ಪ್ಲಿಟ್ ಆದರೆ ನಿಮ್ಗೆ 500 ರೂಪಾಯಿ ಸ್ಟಾಕ್ ಬೇಕಾದ್ರೆ 50 ರೂಪಾಯಿಗೆ ಸಿಗುತ್ತೆ. 10x ಸ್ಪ್ಲಿಟ್ ಆದರೆ ಸೊ ಉಪಯೋಗ ಏನು? 500 ರೂಪಾಯಿ ಬಂದು 50 ರೂಪಾಯಿ ಕೊಡ್ತಾನೆ, ಎರಡೂ ಒಂದೇ ಅಲ್ವಾ? ಸೊ ದಟ್ ಈಸ್ ನಾಟ್ ದ ವೇ, ಯು ಹ್ಯಾವ್ ಟು ಚೆಕ್. ಸೊ ನಾನು 100 ರೂಪಾಯಿ ಕಂಪ್ನಿನೇ ತೊಗೊಳ್ತೀನಿ, 500 ರೂಪಾಯಿ ಕಂಪ್ನಿ, ದಟ್ ಈಸ್ ರಾಂಗ್. ಅದಕ್ಕೆ ಯಾವ ಒಂದು ಥೀಸಿಸ್ ಇಲ್ಲ, ಅದಕ್ಕೆ ಫೌಂಡೇಶನ್ನೇ ಇಲ್ಲ. ಸೊ ನೀವೇನು ಮಾಡಬೇಕು ಅಂದರೆ, ದೇರ್ ಆರ್ ಗ್ರೇಟ್ ಪೆನ್ನಿ ಸ್ಟಾಕ್ಸ್, ಐಮ್ ಟೆಲಿಂಗ್ ಯು. ನಿಮ್ಗೆ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟರೆ 10 ರೂಪಾಯಿಗೆ ಕೆಳಗಡೆ ಇರೋ ಒಳ್ಳೊಳ್ಳೆ ಸ್ಟಾಕ್ಗಳಿದ್ದಾವೆ. ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಪುರ್ಸೊತ್ತಿರಬೇಕು, ಪೇಷನ್ಸ್ ಇರಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಲಾಂಗ್ ಟರ್ಮ್ ವೆಯ್ಟ್ ಮಾಡೋ ಒಂದು ಮನಸ್ಸಿರ್ಬೇಕು. ಇದೊಂಥರ ಮ್ಯಾರಥಾನ್ ಇದ್ದಂಗೆ, ರನ್ನಿಂಗ್ ರೇಸ್ ಅಲ್ಲ ಇದು, 100 ಮೀಟರ್ ರನ್ನಿಂಗ್ ರೇಸ್ ಅಲ್ಲ ಇದು, ಇದೊಂಥರ 100 ಕಿಲೋಮೀಟರ್ ವಾಕಿಂಗ್ ನಡೀತಾ ಇರಬೇಕು. ಓಕೆ, ಸೊ ಅದು ಅಪ್ರೋಚು. ಆ ಪ್ರಶ್ನೆಗೆ ಲಾಜಿಕೇ ಇಲ್ಲ. ಡೆಫಿನೆಟ್ಲಿ ಸರ್. ಸೊ ವೀಕ್ಷಕರಲ್ಲಿ ಒಂದು ಏನು ಹೇಳೋದು ಅಂದರೆ, ಆದಷ್ಟು ಫಂಡಮೆಂಟಲ್ಸ್ ನೋಡಿ. ಒಬ್ಬ ಡಾಕ್ಟ್ರು ಹೋಗಿದ ತಕ್ಷಣ ಪೇಷಂಟ್ಸ್ನ ಚೆಕ್ ಮಾಡ್ತಾನೆ, ನಾಡಿ ಚೆಕ್ ಮಾಡ್ತಾನೆ, ಉಸಿರಾಟ ಚೆಕ್ ಮಾಡ್ತಾನೆ, ಕಣ್ಣು ತೆಗೆದು ನೋಡ್ತಾನೆ. ಇದೇ ಥರ ನಾವು ಅಷ್ಟೇ ಒಂದು ಸ್ಟಾಕನ್ನು ಅನಲೈಸ್ ಮಾಡಬೇಕಾದ್ರೆ PE ರೇಷಿಯೋ ನೋಡಬೇಕಾಗುತ್ತೆ, ಅದ್ರ ಮಾರ್ಕೆಟ್ ಕ್ಯಾಪ್ ನೋಡಬೇಕಾಗುತ್ತೆ. ಪ್ರೈಸ್ ನೋಡಬೇಡಿ, ಪ್ರೈಸ್ ಯಾವತ್ತೂ ನೋಡೋಕೆ ಹೋಗ್ಬೇಡಿ. ನೋಡಬೇಕಾಗಿರೋದು ಮಾರ್ಕೆಟ್ ಕ್ಯಾಪ್, PE ರೇಷಿಯೋ, PB ರೇಷಿಯೋ, ROC, ROE, ಡೆಟ್ ಟು ಈಕ್ವಿಟಿ, ಅವ್ನ ಸೇಲ್ಸ್ ಗ್ರೋತ್ ಹೆಂಗಿದೆ ಲಾಸ್ಟ್ 5 ಇಯರ್ಸಿಂದ. ಸೊ ಐ ಥಿಂಕ್ ಇಷ್ಟು ಪ್ಯಾರಾಮೀಟರ್ಸ್ ನನ್ನ ಪ್ರಕಾರ ಇಟ್ಸ್ ಮೋರ್ ದೆನ್ ಎನಫ್. ಕೊನೆಯದಾಗಿ ಪ್ರಾಫಿಟ್, ಎಸ್, ಲಾಭ ಲಾಭ ಮಾಡ್ತಾ ಇದೆ ಕಂಪನಿ. ನನಗೆ ಲಾಭ ಮಾಡದಿರೋ ಕಂಪ್ನಿ ಚೀಪಾಗಿ ಸಿಕ್ಕಿದ್ರು ಬೇಡ, ಲಾಭ ಮಾಡೋ ಕಂಪ್ನಿ ಕಾಸ್ಟ್ಲಿಗೆ ತಗೊಂಡ್ರು ನಾನು ತೊಗೊಳ್ತೀನಿ. ಅದು ನಮ್ಮ ಪ್ರಿನ್ಸಿಪಲ್ಲು. ಇದೊಂಥರ ಕೆಟ್ಟ ಏರಿಯಾದಲ್ಲಿ ಒಳ್ಳೆ ಸೈಟ್ಗಿಂತ ಒಳ್ಳೆ ಏರಿಯಾದಲ್ಲಿ ಕೆಟ್ಟ ಸೈಟ್ ತೊಗೊಂಡ್ರು ಬೆಟ್ರ್ ಅನ್ನೋದು ನಮ್ಮ ಫಿಲಾಸಫಿ. ಸರ್, ಇನ್ನು ಸ್ವಲ್ಪ ಜನ ಕ್ಯಾಪಿಟಲ್ಲು ಎಷ್ಟು ತರಬೇಕು ಅನ್ನೋದೊಂದು ಪ್ರಶ್ನೆ ಇರುತ್ತೆ. 10,000 ತರಲ್ಲ, 1 ಲಕ್ಷ ತರಲ್ಲ, ನಾವು ಬಡವರು ಸರ್, ನಾವೇನು ಮಾಡಬೇಕು ಅಂದರೆ, ಲೆಸ್ ಕ್ಯಾಪಿಟಲ್ ಅಂದರೆ 50,000 ಕ್ಯಾಪಿಟಲ್ ತರೋರು, 1 ಲಕ್ಷ ಕ್ಯಾಪಿಟಲ್ ತರೋರಿಗೆ ನೀವೇನು ರೆಕಮೆಂಡ್ ಮಾಡ್ತೀರಾ? ಇನ್ವೆಸ್ಟಿಂಗಾ, ಟ್ರೇಡಿಂಗಾ, ಮ್ಯೂಚುವಲ್ ಫಂಡ್ಸಾ? ನಾ ಹಾನೆಸ್ಟಾಗಿ ನಾನು ಕೇಳಿದ್ರೆ 50,000 1 ಲಕ್ಷ ತರೋರೆಲ್ಲ ಮಾರ್ಕೆಟ್ಗೆ ಬರಬಾರ್ದು. 1 ಲಕ್ಷಕ್ಕೆ ಏನೂ ಬರೋಲ್ಲ, 50,000ಕ್ಕೂ ಏನೂ ಬರೋಲ್ಲ. ನನ್ನ ಪರ್ಸ್ನಲಾಗಿ ಕೇಳಿದ್ರೆ ನಿಮಗೆ 2 ಟ್ರ್ಯಾಕ್ ಇದೆ, 3 ಟ್ರ್ಯಾಕ್ ಇದೆ. ತಿಂಗಳ ಒಂದು ಸ್ವಲ್ಪ ಹಣ ನೀವು ಡೈಲಿ 100 ರೂಪಾಯಿ ಹಾಕಿ ಸಾಕು. ನೀವು ಡೈಲಿ 100 ರೂಪಾಯಿ ಹಾಕಿದ್ರೆ ತಿಂಗಳಿಗೆ 3,000 ರೂಪಾಯಿ ಆಯಿತು, ವರ್ಷಕ್ಕೆ 36,000 ಆಯಿತು. ಓಕೆ, ಡೈಲಿ 100 ರೂಪಾಯಿ ಹಾಕಿದ್ರೆ ನೀವು ಕರೆಕ್ಟಾಗಿ ಅದನ್ನು ಕನ್ಸಿಸ್ಟೆಂಟಾಗಿ ಒಂದು 25 ವರ್ಷ ಹಾಕಿದ್ರೆ ಅದು ಕೋಟಿ ರೂಪಾಯಿ ದಾಟುತ್ತೆ. 25-30 ವರ್ಷ ಹಾಕಿದ್ರೆ ಒಂದು, ನೀವು ಎಷ್ಟೇ ಹಾಕಿದ್ರೂ ಕೂಡ 50,000 ಲಕ್ಷ ಹಾಕಿದ್ರೂ ಕೂಡ ಅದು ಕೋಟಿ ಆಗಲ್ಲ. ಯಾಕಾಗಲ್ಲ ಅಂದರೆ, ನೀವು ಹಾಕಿರೋ ಹಣ ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ 15-20% ರೇಂಜಲ್ಲಿ ಕಾಂಪೌಂಡ್ ಆಗುತ್ತೆ. ಅಂದರೆ ಒಂದು 20-25 ವರ್ಷದಲ್ಲಿ ಒಂದು 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 40-50 ಪಟ್ಟು ಏರಿಕೆ ಆಗುತ್ತೆ. ಅದು ನೀವು ಬಿಟ್ಟರೆ. ಯಾರಾದರೂ ಟ್ರೇಡಿಂಗ್ ಮಾಡೋರು ನಾನು 50,000 ರೂಪಾಯಿ ಟ್ರೇಡಿಂಗ್ ಮಾಡೋಕ್ಕೆ ಬರ್ತೀನಿ ಅನ್ನೋದು ಅದು ದೊಡ್ಡ ಕ್ರೈಮ್ ನನ್ನ ಪ್ರಕಾರ. ಯಾಕೆ ಅಂದರೆ, ನೀವು 50,000 ರೂಪಾಯಿ ಹಿಡ್ಕೊಂಡು ಒಂದು ಮೋಟ್ರ್ ಬೈಕ್ ಶೋರೂಮ್ಗೆ ಹೋಗಿ ನಾನು 50,000 ತೊಗೊಳ್ಳಿ ಡೌನ್ ಪೇಮೆಂಟು, ಪ್ರತಿ ತಿಂಗಳು 5,000 EMI ಕಟ್ತೀನಿ ಮೋಟ್ರ್ ಬೈಕ್ಗೆ ಅಂತ ಹೇಳಿದ್ರೆ ನೀವು ಬುದ್ಧಿವಂತರು. ಅದೇ 50,000 ತೊಗೊಂಡೋಗಿ ಯಾವುದೋ ಮಾರುತಿ ಕಾರ್ ಶೋರೂಮ್, ನಂಗೆ ಬ್ರಿಜಾ ಕಾರ್ ಕೊಡಿ, 50,000 ಡೌನ್ ಪೇಮೆಂಟ್ ತೊಗೊಳ್ಳಿ, ನಾನು ತಿಂಗಳಿಗೆ 75,000 1 ಲಕ್ಷ EMI ಕಟ್ತೀನಿ ಅಂದರೆ ಅದು ಅವಿವೇಕ. ನಾವು ಹಾಸಿಗೆ ಇಲ್ದಷ್ಟು ಕಾಲು ಚಾಚಬೇಕು. ಪಕ್ಕದ ಮನೆಯವರು ದೊಡ್ಡ ಮನೇಲಿದ್ದಾನೆ ನಾವು ಅಂದ್ಬಿಟ್ಟು ನಾವು ದೊಡ್ಡ ಮನೆ ಕಟ್ಟೋಕ್ಕಾಗಲ್ಲ. ನಮ್ಮ ಅನುಕೂಲಗಳೇನು, ನಮ್ಮ ಯೋಗ್ಯತೆ ಏನು, ನಮ್ಮ ಆಸೆಗಳೇನು, ನಮ್ಮ ಕಷ್ಟಗಳೇನು, ಇದೆಲ್ಲ ನಮ್ಗೆ ಅರಿವಿರಬೇಕು. ಸೊ 50,000 ಇಲ್ಲಿ ಸುಮಾರು ಜನ ಬರ್ತಾರೆ, 50,000 ಹಾಕ್ಕೊಂಡು ಬಂದ್ಬಿಟ್ಟು 50 ಲಕ್ಷ ಆಗ್ಬಿಡುತ್ತೆ, 50 ಕೋಟಿ. ಲೈಫಲ್ಲಿ ಆಗಲ್ಲ. ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲಿ ತುಂಬ ಕಷ್ಟದ ಕೆಲಸ ಟ್ರೇಡಿಂಗ್, ತುಂಬಾ ಕಷ್ಟದ ಕೆಲಸ ಟ್ರೇಡಿಂಗ್, ತುಂಬಾ ಈಸಿ ಕೆಲಸ ಇನ್ವೆಸ್ಟಿಂಗ್. ಬಟ್ ಎರಡೂ ಕಷ್ಟನೇ. ಇದೊಂದು ಮಾತಿದೆ, ಏನೋ ಟ್ರೇಡಿಂಗ್ ಈಸ್ ದ ಟಫೆಸ್ಟ್ ವೇ ಟು ಮೇಕ್ ಈಸಿ ಮನಿ ಅಂತ. ಎಸ್, ಟ್ರೇಡಿಂಗ್ ಈಸ್ ದ ಟಫೆಸ್ಟ್ ವೇ ಟು ಮೇಕ್ ಈಸಿ ಮನಿ ಆ್ಯಂಡ್ ಇನ್ವೆಸ್ಟಿಂಗ್ ಈಸ್ ದ ಈಸಿಯೆಸ್ಟ್ ವೇ ಟು ಮೇಕ್ ಟಫ್ ಮನಿ. ಇನ್ವೆಸ್ಟಿಂಗಲ್ಲಿ ಒಂದು ಮಾಲ್ ತೊಗೊಂಡು ಕುತ್ಕೋಬೇಕು 5 ವರ್ಷ 10 ವರ್ಷ. ಸೈಟ್ಗಳು ತಗೋತೀವಿ 20 ವರ್ಷ 30 ವರ್ಷ. ನಮ್ಮ ತಾತ ಕೊಟ್ಟಿದ್ದ ಸೈಟು, ನಮ್ಮ ಅಪ್ಪ ಕಟ್ಟಿದ್ದ ಸೈಟು ಅಂತೀವಿ. ಬಟ್ ಇನ್ವೆಸ್ಟಿಂಗಲ್ಲಿ ನಾವು ಅದು ಮಾಡಲ್ಲ. ಇವತ್ತು ಗಿಡ ಹಾಕ್ತೀವಿ, ನಾಳೆ ಕಾಯಬೇಕು. ಅದು ನಮ್ಮ ಸಮಸ್ಯೆ. 10,000 20,000 50,000 ಇರೋರು ನನ್ನ ಪ್ರಕಾರ ಆ ಹಣನ ಲರ್ನಿಂಗೋಸ್ಕರ ಬಳಸಬೇಕು. ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಮಾರ್ಕೆಟ್ನ ಕಲಿಯೋಕ್ಕೆ ಬಳಸ್ಕೋಬೇಕು. ಇವತ್ತು ಮಾರ್ಕೆಟ್ ಯಾವ ಲೆವೆಲ್ಗೆ ಬಂದಿದೆ ಅಂದರೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂದರೆ ನಿಮ್ಮ ಮೇಲೆ ದುಡ್ಡು ಹೂಡಿಕೆ ಮಾಡೋರು 100 ಜನ ಇದ್ದಾರೆ. ನಾನೇ ಸುಮಾರು ಜನ ಟ್ರೇಡರ್ಸ್ ಕೇಳಿದ್ದೀನಿ, ನಿನ್ನ ಟ್ಯಾಲೆಂಟ್ ಪ್ರೂವ್ ಮಾಡು, ನಿನ್ನ ಟ್ರೇಡಿಂಗ್ ಸ್ಕಿಲ್ಸ್ ಪ್ರೂವ್ ಮಾಡು, ನಾನೇ ನಿಂಗೆ 50 ಲಕ್ಷ 1 ಕೋಟಿ ರೂಪಾಯಿ ಅಕೌಂಟ್ ಕೊಡ್ತೀನಿ ಟ್ರೇಡ್ ಮಾಡೋದಕ್ಕೆ ಅಂತ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಮೆಜಾರಿಟಿ ಆಫ್ ದೆಮ್ ದೇ ಆರ್ ಕಮಿಂಗ್ ಟು ಮೇಕ್ ಮನಿ, ನೋಬಡಿ ಈಸ್ ಕಮಿಂಗ್ ಟು ಲರ್ನ್. ನಾವು ಹೇಳೋದು, ಈಗ ಮೊನ್ನೆ ಹುಡುಗ ಸೆಂಚುರಿ ಹೊಡೆದ,
8ನೇ ಕ್ಲಾಸ್ ಹುಡುಗ, ಇಡೀ ದೇಶ ಸಂಭ್ರಮಿಸ್ತಾ ಹೊತ್ತು. ಅವನು ನೆನ್ನೆ ಹೊಡೆದ ಸೆಂಚುರಿ ಬಗ್ಗೆ ಮಾತಾಡ್ತೀವಿ, ಆದರೆ ಆ ಸೆಂಚುರಿ ಹೊಡಿಯೋಕ್ಕೆ ಅವನು 1000 ದಿನ ಹಗಲು ರಾತ್ರಿ ಕಷ್ಟಪಟ್ಟಿರ್ತಾನೆ. ಅವರಪ್ಪ ಹಗಲು ರಾತ್ರಿ ಅವನನ್ನು ಕರ್ಕೊಂಡೋಗಿ ಆ ಕೋಚಿಂಗ್ ಬಿಟ್ಟು ಈ ಕೋಚಿಂಗ್ ಪಿಕಪ್ ಡ್ರಾಪ್ ಮಾಡಿರ್ತಾರೋ, ಅವ್ರು ಎಷ್ಟೋ ದಿನಗಳು ನಿದ್ದೆ ಮಾಡಿರಲ್ಲ. ಓಕೆ, ಸೊ ಸಕ್ಸಸ್ ಅನ್ನೋದು ಟೈಮ್ ತೊಗೊಳತ್ತೆ, ಬಟ್ ಕಲಿಬೇಕು. ನಾವು 4 ವರ್ಷಕ್ಕೆ ಇಂಜಿನಿಯರ್ ಆಗ್ತೀವಿ, 5 ವರ್ಷಕ್ಕೆ ಡಾಕ್ಟರ್ ಆಗ್ತೀವಿ, ಆಯಿತಾ. ಒಳ್ಳೆ ಡಾಕ್ಟರ್ ಆಗಕ್ಕೆ 10 ವರ್ಷ ಬೇಕು, ಒಳ್ಳೆ ವಕೀಲ ಅನ್ಸ್ಕೊಳ್ಳೋಕೆ 10 ವರ್ಷ ಬೇಕು. ಬಟ್ ಶೇರ್ ಬಜಾರಲ್ಲಿ 3 ತಿಂಗಳೆಲ್ಲ ಆಗ್ಬಿಡ್ಬೇಕು. ನಮ್ಮ ಪ್ರಾಬ್ಲಮ್ ಏನಂದರೆ 9 ತಿಂಗಳಿಗೆ 1 ಮಗು ಹೋಗುತ್ತೆ, ನಾವು ಏನದು 1 ತಿಂಗಳು 9 ಮಕ್ಕಳು ಬೇಕು ಅಂತೀವಿ. ಅದು ಶೇರ್ ಬಜಾರ್, ಅದೇ ನಿಜವಾದ ಸಮಸ್ಯೆ. ಬಜಾರ್ಗೆ ಬರೋರಿಗೆ ಪೇಷನ್ಸ್ ಇರಬೇಕು, ನಾಲೆಡ್ಜ್ ಇರಬೇಕು, ಓಕೆ, ಓದೋ ಆಸೆ ಇರಬೇಕು. ಇಟ್ಸ್ ಎ ನೆವರ್ ಎಂಡಿಂಗ್ ಇಂಡಸ್ಟ್ರಿ, ಕಲಿತಾನೇ ಇರಬೇಕು, ಟೆಕ್ನಾಲಜಿ ಚೇಂಜ್ ಆಗ್ತಾನೇ ಇರುತ್ತೆ. ಓಕೆ, ಸೊ ಸಣ್ಣ ಅಮೌಂಟ್ ಇರೋರು ಆ ಹಣನ ಕಲ್ತ್ಕೊಳ್ಳೋಕೆ ಬಳಸಿ. ದುಡ್ಡಿಲ್ವಾ, ನೀವು ದುಡ್ಡು ಹಾಕ್ಬಿಟ್ಟು ಟ್ರೇಡೇ ಮಾಡಬೇಡಿ, ನೀವು ದುಡ್ಡು ಹಾಕ್ಬಿಟ್ಟು ಇನ್ವೆಸ್ಟೇ ಮಾಡಬೇಡಿ. ನೀನು ಒಂದು ಸಣ್ಣ ಅಮೌಂಟ್ ಹಾಕಿ ನಿಮ್ಮ ಟ್ಯಾಲೆಂಟ್ ತೋರಿಸಿ, ನಿಮ್ಮ ಸ್ಕಿಲ್ ಸೆಟ್ ತೋರಿಸಿ. ನಿಮ್ಮ ಕೈಲಿ ಆಗತ್ತೆ ಅಂತ ಯಾರೋ ಒಬ್ಬ ಬುದ್ಧಿವಂತನಿಗೆ ಕನ್ವಿನ್ಸ್ ಮಾಡಿ, ಆ ಮನುಷ್ಯ ನಿಮ್ಮ ಮೇಲೆ ದುಡ್ಡು ಹಾಕ್ತಾನೆ. ದುಡ್ಡು ಹಾಕೋರು 100 ಜನ ಇದ್ದಾರೆ ರಸ್ತೆಯಲ್ಲಿ ಇವತ್ತು. ಈ ಟ್ರೇಡಿಂಗ್ ಸರಿಯಾಗಿ ಮಾಡೋರು, ಇನ್ವೆಸ್ಟಿಂಗ್ ಸರಿಯಾಗಿ ಮಾಡೋರು ಇಲ್ಲ ಬಜಾರಲ್ಲಿ. ನಿಮ್ಮಲ್ಲಿ ಆ ಒಂದು ಸ್ಕಿಲ್ ಇದ್ದರೆ ಓಕೆ, ನೀವು ನನ್ನಂತ ಕನ್ವಿನ್ಸ್ ಮಾಡ್ಬೇಕು. ನನ್ನನ್ನು ಕನ್ವಿನ್ಸ್ ಮಾಡೋದು ಭಾರಿ ಕಷ್ಟ. ನಾನು 100 ಪ್ರಶ್ನೆ ಕೇಳ್ತೀನಿ. ನನ್ನನ್ನು ಕನ್ವಿನ್ಸ್ ಆಗಿ ನಾನೇ ಕರ್ಕೊಂಡೋಗಿ ದೊಡ್ಡ ಇನ್ವೆಸ್ಟರ್ ಮುಂದೆ ಕೂಡಿಸ್ಬಿಡ್ತೀನಿ. ಹುಡುಗ ಬುದ್ಧಿವಂತ, ನನ್ನ ಗೆಳೆಯ, ಇವನಿಗೆ ಫಂಡ್ ಕೊಡೋ ಅವ್ನು ಮ್ಯಾನೇಜ್ ಮಾಡ್ತಾನೆ ಅಂತ. ಆ ಲೆವೆಲ್ ನಾವು ಇದೀವ ಅಂತ ಯೋಚನೆ ಮಾಡಬೇಕು. ವೀಕ್ಷಕರೇ, ಇದನ್ನು ಪ್ರಾಪ್ ಡೆಸ್ಕ್ ಅಂತ ಕರೀತಾರೆ. ಸೊ ಅಶೋಕ್ ಸರ್ ಒಂದು ಪ್ರಾಪ್ ಡೆಸ್ಕ್ನ ರನ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಯಾರ್ಯಾರಿಗೆ ಟ್ರೇಡಿಂಗ್ ಆಸಕ್ತಿ ಇದೆ, ಟ್ರೇಡಿಂಗಲ್ಲಿ ತುಂಬ ನಾಲೆಜ್ ಇದೆ, ಆಸಕ್ತಿ ಎಲ್ಲರಿಗೂ ಇರುತ್ತೆ, ನಾಲೆಜ್ ಇರಬೇಕು. ಆ ನಾಲೆಜನ್ನು ನೀವು ಪ್ರೂವ್ ಮಾಡಿದ್ರೆ ಸೊ ಫಂಡು ಸಹ ಪ್ರಾಪ್ ಡೆಸ್ಕ್ ಅವರೇ ಕೊಡ್ತಾರೆ. ನೀವು ಅದನ್ನು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿಕೊಟ್ರೆ ಡೆಫಿನೆಟ್ಲಿ ನಿಮಗೂ ಪ್ರಾಫಿಟ್ ಸಿಗುತ್ತೆ. ಸೊ ಅದರ ಹೆಚ್ಚಿನ ಮಾಹಿತಿನ ನೀವು titaantraders.in ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಇನ್ಫಾರ್ಮೇಷನ್ನ ಪಡ್ಕೋಬೋದು. ಸೊ ಏನೇ ಮಾಹಿತಿ ಇದ್ರೂ ಡೆಫಿನೆಟ್ಲಿ ಬನ್ನಿ. TD ಸಂಸ್ಥೆಯಲ್ಲೂ ಸಹ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಉಚಿತ ಸ್ಟಾಕ್ ಮಾರ್ಕೆಟ್ ಕಾರ್ಯಾಗಾರನ ನಡೆಸ್ತಾನೆ ಇರ್ತೀವಿ. ಎಲ್ಲ 8 ಬ್ರಾಂಚ್ಗಳಲ್ಲೂ ಸಹ ನಡೆಸ್ತೀವಿ. ಪ್ರತಿ ಭಾನುವಾರ ಇರುತ್ತೆ. ಒಂದು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದ್ರ ಬಗ್ಗೆ ಹೇಗೆ ನಾವು ಹೂಡಿಕೆಗಳನ್ನು ಸ್ಟಾರ್ಟ್ ಮಾಡಬೇಕು, ಇನ್ವೆಸ್ಟಿಂಗ್ ಅಂದರೆ ಎಷ್ಟು ವರ್ಷ ಇಟ್ಕೋಬೇಕಾಗುತ್ತೆ, ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು. ಇದೊಂದು ಸುವರ್ಣ ಅವಕಾಶ ನಮ್ಮ ಕನ್ನಡಿಗರಿಗೆ. ಸೊ ಆರ್ಥಿಕವಾಗಿ ಬೆಳೆಯೋಣ ಬನ್ನಿ. TD ಸಂಸ್ಥೆ ಯಾವಾಗೂ ನಿಮಗೆ ಸ್ವಾಗತ ಕೋರುತ್ತೆ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಒಳ್ಳೆ ಜಾಗ. ಈ ಜಾಗದಲ್ಲಿ ನೀವು ಬಂದು ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ಮೇ ಬಿ 1 or 2 ಇಯರ್ಸಲ್ಲಿ ನಾನು ಇವತ್ತು ಲೈಫಲ್ಲಿ ಒಂದು ಒಳ್ಳೆ ಡಿಸಿಷನ್ ತೊಗೊಂಡೆ ಅಂತ ಡೆಫಿನೆಟ್ಲಿ ಆ ಒಂದು ದಿವಸ ನಿಮ್ಗೆ ಬರುತ್ತೆ. ಸೊ ಪ್ರಾಪರಾಗಿ ಕಲ್ತ್ಕೊಳ್ಳಿ, ಎಲ್ಲರೂ ಹೋಗಿ ಕಲೀರಿ, ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಇನ್ಸೈಟ್ಸ್. ಥ್ಯಾಂಕ್ ಯು ಮನೋಜ್. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.